ಎನಿ ಡಿಸೈನರ್ ಇಟ್ ಈಸ್ ಸ್ಮಾರ್ಟ್ ಡಿಸಿಷನ್ ಟು ಮೇಕ್ ಏನಂದರೆ ಜೆಮ್ಸ್ಟೋನ್ಸ್ ಹಾಕೋದು. ಇಟ್ಸ್ ಅ ವೆರಿ ಈಸಿ ಮೆಥಡ್ ಟು ಕ್ರಿಯೇಟ್ ಜ್ಯುವೆಲ್ರಿ. ಸೊ ನಾನೀಗ ಒಂದು ಶ್ಯಾಂಡಲಿಯರ್ ಇಯರಿಂಗ್ಸ್ ಮಾಡಿ ತೋರಿಸ್ತೀನಿ. ಒಂದು ಓವಲ್, ಒಂದು ರೌಂಡ್ ಸ್ಟೋನ್ ಬೇಸಿಕಲಿ ಮೇಲ್ ಈ ಥರ ಬರೋಕ್ಕೆ, ಅದ್ರ ಸುತ್ತ ಆಕ್ಸೆಂಟ್ ಡೈಮಂಡ್ಸು, ಇದಕ್ಕೆ ಫ್ಯಾಸೆಟ್ಸ್ ಹಾಕೋಣ, ಒಂದು ಮೂಮೆಂಟ್ ಕೊಡೋಣ ಇಲ್ಲಿ ಒಂಥರ, ಇದೊಂದು ಮೂಮೆಂಟ್ ಕೊಟ್ಟು ಇಲ್ಲೊಂದು ಸ್ವಲ್ಪ ಸ್ಟೋನ್ಸ್ ಹಾಕ್ಬೋದು. ಆಮೇಲೆ ಇಲ್ಲೊಂದು ಓವಲ್ ಶೇಪ್ಡ್ ಒಂದು ಜೆಮ್ ಸ್ಟೋನು, ಆಮೇಲೆ ಇಲ್ಲೊಂದು ಓವಲ್ ಶೇಪ್ ಜೆಮ್ ಸ್ಟೋನು, ಓವಲ್ ಅಲ್ಲ ಸಾರಿ ಪೇರ್ ಶೇಪ್ಡ್, ಇಲ್ಲೊಂದು ಪೇರ್ ಶೇಪ್ಡು, ಆಮೇಲೆ ಇದಕ್ಕೊಂದು ಕನೆಕ್ಷನ್ನು ಈ ಥರ. ಹಾಗೆ ಸುಮ್ಮನೆ ಡೆವಲಪ್ ಮಾಡ್ತಾ ಹೋಗೋದು, ಯಾವ್ದು ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಕೊಂಡು ಹೋಗೋದು. ಇದೇನು ಆರ್ನಮೆಂಟ್ ಇದು? ಇಯರಿಂಗ್ಸ್. ಇದು ಇಯರಿಂಗ್ಸ್. ನಂಗೆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ. ಸೊ ಇದೊಂಥರ ಶ್ಯಾಂಡಲಿಯರ್ ಇನ್ಸ್ಪೈರ್ಡ್ ಆ ಥರ. ಸೊ ಬೇಸಿಕ್ ಇದು. ಸೊ ಇಲ್ಲಿಂದ ತೊಗೊಂಡು ನಾನು ಡೆವಲಪ್ ಮಾಡ್ತೀನಿ. ಅದು ತುಂಬಾ ಡೆವಲಪ್ ಮಾಡ್ತೀವಲ್ಲ, ಆಮೇಲೆ ಅದು ರಿಯಲಿಸ್ಟಿಕ್ ಆಗುತ್ತೆ, ತೋರಿಸ್ತೇನೆ. ಐಪ್ಯಾಡಲ್ಲಿ ಮಾಡೋಣ ನೆಕ್ಸ್ಟ್. ಸೊ ಪ್ರೋಕ್ರಿಯೇಟ್ ಅಂತ ಆ್ಯಪ್ ಇದು. ಇದು ಐಪ್ಯಾಡ್ ಆ್ಯಪಲ್ ಪ್ರಾಡಕ್ಟ್ಸಲ್ಲಿ ಮಾತ್ರ ವರ್ಕ್ ಆಗೋದು, ಬಟ್ ವೆರಿ ಯೂಸ್ಫುಲ್ ಆ್ಯಂಡ್ ಹ್ಯಾಂಡಿ ಸಾಫ್ಟ್ವೇರ್ ಅದು. ಸೊ 7x7 ವೆರಿ ಸಿಮಿಲರ್ ಟು ಫೋಟೋಶಾಪ್. ಸೊ ದಿಸ್ ಇಸ್ ದ ಬೋರ್ಡ್. ಇವಾಗ ನಾನು ಫೋಟೋ ಅದನ್ನು ಡ್ರಾ ಮಾಡಿರೋದು ಪಿಕ್ಚರ್ ತೊಗೊಂಡಿದ್ದೀನಿ. ಐ ಆಮ್ ಜಸ್ಟ್ ಎಕ್ಸ್ಪೋರ್ಟಿಂಗ್ ಇಟ್, ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಡ್ರಾಯಿಂಗ್ ತೊಗೊಂಡಿದ್ದೀನಿ. ನಾವು ವಿಲ್ ಸ್ಟಾರ್ಟ್ ಡೆವಲಪಿಂಗ್ ಇಟ್. ಓಕೆ, ಸೊ ಬೇಸಿಕಲಿ ಅದನ್ನ ಫೋಟೋ ತೊಗೊಂಡು ಅದನ್ನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನೀಗ ಡೆವಲಪ್ ಮಾಡ್ಕೊತೀನಿ. ಸೊ ಫಸ್ಟ್ ಒಪ್ಯಾಸಿಟಿ ಕಮ್ಮಿ ಮಾಡ್ಕೊತೀನಿ ಇದ್ರದ್ದು, ಯಾಕಂದರೆ ನನಗೆ ತುಂಬ ಡಾರ್ಕ್ ಇದ್ದರೆ ಬೇಡ ಅಂತ. ಆಮೇಲೆ ಐ ಆಮ್ ಆ್ಯಡಿಂಗ್ ಇಟ್ ಆ್ಯಂಡ್ ಐ ಆಮ್ ಯೂಸಿಂಗ್ ಬ್ಲ್ಯಾಕ್ ಕಲರ್ ಆ್ಯಂಡ್ ಇಂಕಿಂಗ್ ಬ್ರಷ್, ಟೆಕ್ನಿಕಲ್ ಪೆನ್ ಅಂತ ಇದೆ, ಅದರದ್ದು ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪ್ರೋಕ್ರಿಯೇಟ್ದು ಒಂದು ಅಡ್ವಾಂಟೇಜ್ ಏನಂದರೆ ಯು ಹ್ಯಾವ್ ಡಿಫ್ರೆಂಟ್ ಆಪ್ಷನ್ಸ್. ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ಕಡೆ ಏನೋ ಡ್ರಾ ಮಾಡಿದ್ರೆ ಈ ಕಡೆನೂ ಅದೇ ಬರುತ್ತೆ, ಲೈಕ್ ಮಿರರಿಂಗ್ ಕೈಂಡ್ ಆಫ್ ಅ ಥಿಂಗ್. ಸೊ ಐ ಆಮ್ ಗೋನ್ ಯೂಸ್ ದ್ಯಾಟ್. ಅಸಿಸ್ಟೆಡ್ ಡಿಸೈನಿಂಗ್, ಇದು ಸ್ಕೆಚಿಂಗ್ ಅಂತ ಹೇಳ್ತಾರೆ ಅದು. ಸೊ ನೋಡಿ, ಹಿಂಗೆ ಮಾಡಿದ್ರೆ ಎರಡು ಕಡೆನೂ ಬರುತ್ತೆ. ಸೊ ಇದು ನಾನು ಸ್ಕೆಚ್ ಮಾಡೋದು ಬೇಸಿಸ್ ಇಟ್ಕೊತೀನಿ, ಮತ್ತು ಝೂಮ್ ಎಷ್ಟು ಬೇಕಾದ್ರೂ ಝೂಮ್ ಮಾಡ್ಬೋದು ಇದರಲ್ಲಿ. ಸೊ ಐ ಆಮ್ ಡ್ರಾಯಿಂಗ್ ಅ ಸರ್ಕಲ್. ಸೊ ಆದಷ್ಟು ನಾವು ಮಾಡೋ ಡ್ರಾಯಿಂಗ್ ಬಿಟ್ಟು ಆಚೆ ಹೋಗಬಾರ್ದು, ಯಾಕಂದರೆ ಅದು ಬಟ್ ದಿಸ್ ಇಸ್ ಫೈನ್. ಸೊ ಇದ್ರದ್ದು ಸುತ್ತ ನಾನು ಆಕ್ಸೆಂಟ್ ಡೈಮಂಡ್ಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಆಪ್ಷನ್ ಇದೆ, ನಾವು ಸೊಟ್ಟ ಮಾಡಿದ್ರೂ ಯು ಕ್ಯಾನ್ ಚೇಂಜ್ ಇಟ್ ಟು ಸರ್ಕಲ್ ಆರ್ ಎಲಿಪ್ಸ್ ಆರ್ ವಾಟ್ ಎವರ್ ಯು ವಾಂಟ್. ಸೊ ಆ ಥರ ಇಲ್ಲೂ ಬರ್ತಾ ಇದೆ ನೋಡಿ, ಸೇಮ್ ಕನೆಕ್ಷನ್ ಮಾಡ್ಕೊತಾ ಇದ್ದೀನಿ ನೋಡಿ, ಈ ಥರ ಆಗುತ್ತೆ. ಆಮೇಲೆ ಈ ಥರ ನೋಡಿ, ಸಿಮೆಟ್ರಿ ನೋಡಿ ಹೆಂಗೆ ಬರ್ತಾ ಇದೆ. ಸೊ ಆವಾಗಲೇ ಸೊಟ್ಟ ಆಯ್ತಲ್ಲ, ಸಿಮೆಟ್ರಿ ಬಂತು. ಹೀಗೆ ಇದು ಬೇಸಿಕ್ ಸ್ಕೆಚ್ ಆದಮೇಲೆ ಮ್ಯಾಜಿಕ್ ಇರೋದು. ಕಲರ್ಸ್ ಎಲ್ಲ ಹಾಕ್ತೀವಲ್ಲ, ಇದು ನೋಡಿ ಎಷ್ಟು ಈಸಿ. ನಮಗೆ ಏನಾದರೂ ಪ್ರಾಬ್ಲಮ್ ಆದ್ರೂ ಈಸಿಯಾಗಿ ಇದು ಮಾಡ್ಕೋಬೋದು, ಅಳಿಸ್ಬಿಡ್ಬೋದು. ಅದೇ ಪೆನ್ಸಿಲಲ್ಲಿ ಅದೆಲ್ಲ ಮಾಡಿದ್ರೆ ಇವರು ಲಿಟ್ರಲಿ ರಬ್. ಸೊ ಈಗ ನನಗೆ ಬೇಸಿಕ್ ಶೇಪ್ ಸಿಕ್ತು, ಇದನ್ನು ಮಾಡ್ಕೊಂಡ್ಬಿಡ್ತೀನಿ. ಬೇಸಿಕ್ ಶೇಪ್ ಸಿಕ್ತು. ಇವಾಗ ನಾನು ಬ್ಯಾಕ್ಗ್ರೌಂಡಲ್ಲಿರೋದು ತೆಗೆದುಬಿಡ್ತೀನಿ. ಓಕೆ, ಸೊ ನಮಗೊಂದು ಇಯರಿಂಗ್ ಫಾರ್ಮ್ ಆಯಿತು. ಸೊ ನೆಕ್ಸ್ಟ್ ಏನಂದರೆ ಕಲರ್ಸ್ ಹಾಕಬೇಕು. ಫಸ್ಟ್ ಈಗ ಡೈಮಂಡ್ ಡ್ರಾ ಮಾಡ್ಕೋಬೇಕು ನಾವು. ಈಗ ನಮಗೆ ಈಗ ಡೈಮಂಡ್ ಬೇಕಂತಂದರೆ ನಾವು ರೆಫರೆನ್ಸಸ್ ಇಮೇಜಸ್ ತೊಗೋಬೋದು. ನನ್ನ ಹತ್ರ ರೆಫರೆನ್ಸಸ್ ಇಮೇಜಸ್ ಇದೆ, ತುಂಬಾ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇದು ಡೈಮಂಡ್, ಇದು ಇಂಪೋರ್ಟ್ ಆಯಿತು. ಓಕೆ, ಸೊ ಇದನ್ನು ಬೇಸಿಸ್ ಇಟ್ಕೊಂಡು ಐ ಕ್ಯಾನ್ ಸ್ಟಾರ್ಟ್. ಅಲ್ಲಾಂದರೆ ಇದನ್ನೇ ಬೇಕಾದರೆ ಕಟ್ ಮಾಡಿಬಿಟ್ಟು ಹಾಕ್ಬೋದು, ಇಲ್ಲಾಂದರೆ ವಿ ಕ್ಯಾನ್ ಸ್ಟಾರ್ಟ್ ಡ್ರಾಯಿಂಗ್. ಸೊ ಇದು ಬ್ಯಾಕ್ಗ್ರೌಂಡ್ ಕಲರು. ಇವಾಗ ಲೈಟ್ ಮತ್ತು ಶ್ಯಾಡೋಸ್ ತೋರ್ಸೋಕ್ಕೆ ಯಾವಾಗಲೂ ಟಾಪ್ ಲೆಫ್ಟ್ ಕಾರ್ನರ್ ಆಫ್ ದಿ ಸ್ಟೋನ್ ವಿಲ್ ಬಿ ಡಾರ್ಕರ್, ಇಲ್ಲಿ ಲೈಟ್ ಇರುತ್ತೆ ಹಾಗೆ. ಸೊ ಸ್ವಲ್ಪ ಡಾರ್ಕ್ ತಗೊಂಡು ಓಕೆ, ನಾನು ಸಿಂಪಲ್ಲಾಗಿ ಡೈಮಂಡ್ ಮಾಡೋದು ತೋರಿಸ್ತಾ ಇದ್ದೀನಿ. ಅಸಿಸ್ಟಿಂಗ್ ಡ್ರಾ. ಓಕೆ,
ಇಲ್ಲಿ ಯಾವಾಗಲೂ ಡಾರ್ಕ್ ಇರುತ್ತೆ. ಮತ್ತು ಈ ಪೋರ್ಷನ್ ಡಾರ್ಕ್ ಇರುತ್ತೆ. ಯಾವುದೇ ಟ್ರಾನ್ಸ್ಪರೆಂಟ್ ಸ್ಟೋನ್ ನೀವು ನೋಡಿದ್ರು ಈ ಪೋರ್ಷನ್ ಡಾರ್ಕ್ ಇರುತ್ತೆ, ಈ ಪೋರ್ಷನ್ ಡಾರ್ಕ್ ಇರುತ್ತೆ. ಯಾಕೆಂದರೆ ಲೈಟ್ ಹಿಟ್ಟಾಗಿದ ತಕ್ಷಣ ಅದು ಇಲ್ಲಿ ಡಾರ್ಕ್ ಆಗಿ ಇಲ್ಲಿ ರಿಫ್ಲೆಕ್ಟ್ ಆಗಿ ಸ್ಪ್ರೆಡ್ ಆಗತ್ತಲ್ಲ ಹಾಗೆ. ಸೊ ಮತ್ತು ವೈಟ್, ಸೊ ಇದೆಲ್ಲ ರಿಫ್ಲೆಕ್ಷನ್ ಬರುತ್ತೆ. ಸೊ ಇದನ್ನು ಸ್ಮಡ್ಜ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪೇಷನ್ಸ್ ಇದು, ಕೆಲಸ ಜಾಸ್ತಿ. ಎಷ್ಟು ಟೈಮ್ ತೊಗೊತೀರಾ ಜನರಲಿ? 2 hours ತೊಗೊತೀನಿ ಒಂದು ಡಿಸೈನ್ ಕಂಪ್ಲೀಟ್ ಮಾಡೋಕ್ಕೆ. ಓಕೆ. ಹಾಂ, ಇದು ಸಿಂಪಲ್, ತೀರಾ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ ಅಂದರೆ ಈ ಥರ ಹಾಕ್ತೀವಿ. ಬರೀ 8 ಡೈಮೆನ್ಷನ್ ಸ್ಟಾರ್ ಥರ. ಕುಂಡಲಿ ಈ ಥರ ಬರ್ತದೆ. ಹಾಂ, ಕುಂಡಲಿ ಥರ ಹಾಕಿಬಿಟ್ಟು ಈ ಥರ ಮಾಡಿ. ಇದು ಬೇಸಿಕ್ ಆ್ಯಕ್ಚುಲಿ, ತುಂಬ ಸಿಂಪಲ್ ಇದು ನೋಡಿ. ಸೊ ಇದು ಬ್ಯಾಕ್ಗ್ರೌಂಡ್ ಸ್ವಲ್ಪ ಡಾರ್ಕ್ ಮಾಡ್ತೀನಿ, ಅವಾಗ ಕಾಣುತ್ತೆ. ಸೊ ಹೀಗೆ ಡೈಮಂಡ್ ಇದು ಮಾಡಿದ್ದು. ಸೊ ಮೆಟಲ್ ತೋರಿಸ್ಕೊಡ್ತೀನಿ ಕ್ವಿಕ್ಕಾಗಿ, ಅದು ಈಸಿ ತೋರಿಸ್ಬಿಡ್ತೀನಿ. ಸೊ ಮೆಟಲ್ ಒಂದು ಸಿಂಪಲ್ ರೆಂಡರ್ ಮಾಡೋದು ತೋರಿಸ್ತೀನಿ. ಸೊ ಇದು ಬೇಸ್ ಮೆಟಲ್ ಕಲರು. ಇದ್ರ ಮೇಲೆ ನಮಗೆ ಬ್ರೌನ್, ಈಗ ನೀವು ಗೋಲ್ಡ್ ನೋಡಿದ್ರೆ ನಿಮಗೆ ಬ್ರೌನಿಷ್ ಕಾಣಿಸುತ್ತೆ, ಬ್ಲ್ಯಾಕಿಶ್ ಕಾಣಿಸುತ್ತೆ, ಮತ್ತು ಬ್ರೈಟ್ ಯೆಲ್ಲೋ ಲೈಟ್ ಕಾಣಿಸುತ್ತೆ. ಸೊ ಅದು 3 ಮೇಯ್ನು. ಸೊ ನಾನು ಸ್ವಲ್ಪ ಡಾರ್ಕ್ ಕಲರ್ ತೊಗೊತಾ ಇದ್ದೀನಿ. ತೊಗೊಂಡು ಇವಾಗ ಲೈಟ್ ಇಲ್ಲಿ ಹಿಟ್ಟಾಗುತ್ತೆ, ಅಂದರೆ ಇಲ್ಲಿ ಬ್ರೈಟ್ ಇರುತ್ತೆ, ಇಲ್ಲಿ ಡಾರ್ಕ್ ಆಗುತ್ತೆ. ಇಲ್ಲೇನಂದರೆ ಇಲ್ಲಿ ಡಾರ್ಕ್ ಆಗುತ್ತೆ, ಇಲ್ಲಿ ಲೈಟ್ ಆಗಿರುತ್ತೆ. ಸೊ ಹಾಗೆ ಈ ಪೋರ್ಷನ್ನು ಡಾರ್ಕ್ ಆಗಿರುತ್ತೆ. ಆಮೇಲೆ ಬ್ರೈಟ್ ಯೆಲ್ಲೋ ತೊಗೊಂಡು ಸ್ವಲ್ಪ ಒಂಥರ ಇಲ್ಲಿ ಸೇಮ್ ಕಲರ್. ಆಮೇಲೆ ಬ್ಲೆಂಡ್. ಸೊ ನಿಮ್ಗೆ ಟೆಕ್ಸ್ಚರ್ ಬರಬೇಕು ಗೋಲ್ಡ್ದು, ಅದಕ್ಕೆ ಬ್ಲೆಂಡ್ ಮಾಡ್ತಾರೆ. ಆಮೇಲೆ ಔಟ್ಲೈನ್ ಕೊಡ್ತಾ ಇದ್ದೀನಿ ಇಲ್ಲಿ. ಸಮಥಿಂಗ್ ಇಟ್ ಲುಕ್ಸ್ ಲೈಕ್ ಅ ಗೋಲ್ಡ್ ಆ ಥರ. ಸೊ ಯಾ, ನಾನು ಕಂಪ್ಲೀಟ್ ಆಗಿರೋದು ತೋರಿಸ್ತೀನಿ.